ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಹೊಸ ವರ್ಷದ ಆರಂಭ ಎಲ್ರದು ಹೇಗಾಯ್ತು? ಈ ವರ್ಷ ಎಲ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನಿವತ್ತು ಒಂದು ವಚನದಿಂದ ನನ್ನ ಮಾತನ್ನ ಶುರು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದೊಡೆ ಕೂಡಲ ಸಂಗಮ ನೊಲಿಯುವೆನೇನಯ್ಯ. ಈ ಸಾಲ್ಗಳು ಎಷ್ಟು ಈಸಿ ಆಗಿದೆ ಅಲ್ವಾ? ಬಸವಣ್ಣವರು ಇದನ್ನ ಎಷ್ಟು ಅರ್ಥಗರ್ಭಿತವಾಗಿ ಬರೆದಿದ್ದಾರೆ ಅಲ್ವಾ? ಈ ವಚನಗಳನ್ನೆಲ್ಲ ನಾವು ಅವತ್ತಿಂದ ಕೇಳ್ಕೊಂಡ್ ಬಂದ್ರು ಇವತ್ತು ಮತ್ತೆ ಅದೇ ತಪ್ಪನ ಮಾಡ್ತೀವಿ ಅಲ್ವಾ? ಈ ವಚನ ಕೇಳಿದ್ಮೇಲೆ ಗೊತ್ತಾಗ್ತದೆ ಅಲ್ವಾ ನಾನು ಯಾವ ಟಾಪಿಕ್ ತಗೊಂಡ್ಬಂದಿದ್ದೀನಿ ಅಂತ. ಮಾತಿನ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ. ಮಾತೆ ಮುತ್ತು, ಮಾತೆ ಮೃತ್ಯು ಅಂತಾರೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ನಾವ್ ಆಡೋ ಮಾತು ಯಾರ ಮನ್ಸಿಗೂ ನೋವು ಆಗ್ಬಾರ್ದು ಅಲ್ವಾ? ನಮ್ಮ ಮಾತಿಂದ ನಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗತ್ತೆ. ವ್ಯಕ್ತಿತ್ವದ ಮಹತ್ವ ತಿಳ್ಕೊಳ್ಳಕ್ಕೆ ಒಂದು ಪುಟ್ಟ ಸ್ಟೋರಿ ಇದೆ ನನ್ನ ಹತ್ರ, ನಿಮ್ ಹತ್ರ ಹಂಚ್ಕೊಳ್ಳ. ಒಂದು ಊರಲ್ಲಿ ಒಬ್ಬ ಮಧು ಅಂತಿರ್ತಾನೆ. ಆ ಊರಲ್ಲಿ ಇರೋರೆಲ್ಲ ಪುಟ್ಟ ಊರದು. ಆ ಊರಲ್ಲಿ ಇರೋರೆಲ್ಲ ಆರಾಮ್ಸೆ ಎಲ್ರು ಒಬ್ರಿಗೊಬ್ರು ನೀಟಾಗಿ ಮರ್ಯಾದೆ ಕೊಟ್ಕೊಂಡು, ಯಾರು ಹಂಗೆಲ್ಲ ಇನ್ನೊಬ್ರಿಗೆ ಹರ್ಟ್ ಆಗೋ ತರ ಮಾತಾಡ್ತಾ ಇರಲ್ಲ, ಎಲ್ರು ಚೆನ್ನಾಗೇ ಇರ್ತಾರೆ. ಈ ಮಧು ಮಾತ್ರ ಸ್ವಲ್ಪ ಒರ್ಟು ಮಾತು ಸಾಫ್ಟ್ ಆಗಿ ಮಾತಾಡ್ತಿರಲ್ಲ. ಎಲ್ಲಾರನ್ನು ಜೋರ್ ಮಾಡೋದು, ಗದ್ರೋದು, ಅಧಿಕಾರ ತೋರ್ಸೋದು, ಈ ತರಾನೇ ಇರ್ತಾನೆ. ಹಾಗಾಗಿ ಯಾರೋ ಅವನ ಜೊತೆ ಅಷ್ಟಾಗಿ ಸೇರಲ್ಲ. ನಾವ್ ಆಡೋ ಮಾತಿಂದಾನೇ ನಮ್ ಸ್ನೇಹಿತರು ನಮ್ ಜೊತೆ ಇರೋದು. ನಮ್ ಸುತ್ತಮುತ್ತ ಯಾರಾದ್ರೂ ಇದಾರೆ ಅಂದ್ರೆ ನಾವು ಪ್ರೀತಿ ಕೊಟ್ರೆ ಇರ್ತಾರೆ, ಕೋಪ ಕೊಟ್ರೆ. ನಮ್ ಸುತ್ತಮುತ್ತ ಯಾರಾದ್ರೂ ಇರ್ತಾರೆ ಅಂದ್ರೆ ಅವ್ರಿಗೆ ನಾವು ಪ್ರೀತಿ ಮಾಡಿದ್ರೆ, ಅವ್ರಿಗೆ ಪ್ರೀತಿಯಿಂದ 4 ಮಾತಾಡಿದ್ರೆ ಅವ್ರಿಗೆ ನಮ್ ಜೊತೆ ಮಾತಾಡಕ್ಕೆ, ನಮಗೆ ಕನೆಕ್ಟ್ ಆಗಕ್ಕೆ ಇಷ್ಟ ಆಗತ್ತೆ. ನಾವು ಕೋಪ ತೋರ್ಸಿದ್ರೆ, ಸಿಟ್ ಮಾಡಿದ್ರೆ ನಮ್ ಜೊತೆಗೆ ಯಾರು ಇರಲ್ಲ ಅಲ್ವಾ? ಮಧು ಹಾಗೆ ಮಾಡ್ತಿರ್ತಾನೆ. ಊರಲ್ಲಿ ಯಾರಿಗೂ ಅವನನ್ನ ಕಂಡ್ರೆ ಇಷ್ಟ ಇರಲ್ಲ. ಯಾರಾದ್ರೂ ಹೇಳಿದ್ರು ಕೂಡ ಅವನೇನು ಕೇಳಿಸ್ಕೊಳ್ಳೋ ಅಷ್ಟು ವ್ಯವಧಾನನೂ ಅವನಿಗಿರಲ್ಲ. ಹೀಗಾಗಿ ಒಂದಿನ ಹೊರಗಡೆ ಎಲ್ಲೋ ಹೋಗ್ತಾನೆ, ಅಲ್ಲೇನೋ ಸಹಾಯ ಬೇಕಿರುತ್ತೆ, ಯಾರು ಅವನಿಗೆ ರೆಸ್ಪಾಂಡ್ ಮಾಡಲ್ಲ. ಅವ್ರ ಊರಲ್ಲೇನೋ ಯಾರು ಏನು ಕೇಳಲ್ಲ. ಹೊರಗಡೆ ಬೇರೆ ಊರಿಗೆ ಹೋಗಿರ್ತಾನೆ, ಅಲ್ಲೂ ಯಾರು ಏನು ಕೇಳಲ್ಲ. ಒಂದ್ ಆಫೀಸಿಗೆ ಹೋಗ್ತಾನೆ, ಏನೋ ಕೆಲಸ ಆಗ್ಬೇಕಾಗಿರತ್ತೆ ಅಂತ. ಅವ್ರ ಊರಲ್ಲಿ ಎಲ್ರನ್ನೂ ಜೋರ್ ಮಾಡ್ಕೊಂಡು ಹಂಗೆ ಕಾಲ ಕಳೀತಿರ್ತಾನೆ. ಯಾರೋ ಅವನನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ, ಬಿಡು ಏನೋ ಹಂಗ ಆಡ್ಕೊಂಡು ಹೋಗ್ಲಿ ಅಂತ ಸುಮ್ನಾಗ್ಬಿಟ್ಟಿರ್ತಾರೆ. ಬಟ್ ಬೇರೆಯವ್ರು ಯಾರು ಹಂಗ ಕೇಳಲ್ಲ ಅಲ್ವಾ? ಬೇರೆ ಊರಿಗೆ ಹೋಗ್ತಾನೆ, ಅಲ್ಲೇನೋ ಕೆಲಸ ಆಗ್ಬೇಕಾಗಿರುತ್ತೆ. ಅವ್ರು ಯಾರು ಕೆಲಸ ಇವನು ಮಾತಿಂದಾನೆ ಹೋಗಿ ಇಲ್ಲಿ ಮಾತಾಡೋ ತರನೇ ಅಲ್ಲೂ ಜೋರಾಗಿ ಗದ್ರಕೊಂಡು ಮಾತಾಡ್ತಾನೆ. ಯಾರು ಸೌಮ್ಯತೆ ಇರಲ್ಲ ಮಾತಲ್ಲಿ. ಹಾಗಾಗಿ ಯಾರು ಬೇರೆ ಊರವ್ರು ಯಾರು ಕೇಳ್ತಾರೆ ಅವನ ಮಾತು? ಯಾರು ಕೇಳಲ್ಲ. ಅಲ್ಲಿಂದ ಮತ್ತೆ ಇನ್ನೊಂದ್ ಕಡೆ ಹೋಗ್ತಾನೆ. ಇನ್ನು ಆಫೀಸಲ್ಲಿ ಒಂದ್ ಕೆಲಸ ಇರತ್ತೆ, ಅಲ್ಲೂ ಹಾಗೆ ಅಧಿಕಾರಿಗಳ ಹತ್ರನೂ ಅದಾಗಿಲ್ವಾ ಇದಾಗಿಲ್ವಾ ಹಂಗೆ ಹಿಂಗೆ ಬ್ಲಾ 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 ಅಂತ ಕಿರ್ಚಾಡ್ತಾನೆ. ಅಲ್ಲೂ ಕೆಲಸ ಆಗಲ್ಲ. ವಾಪಸ್ ಮನೆಗ್ ಬರ್ತಾ ಒಂದ್ ತಾತ ಸಿಗ್ತಾರೆ. ತಾತ ಅವನನ್ನ ನೋಡಿ ಗೊತ್ತಾಗತ್ತೆ ಅವರಿಗೆ, ಮುಖ ನೋಡಿದ ತಕ್ಷಣ ಏನಾಯ್ತು ಅಂತ. ಯಾವ ಕೆಲ್ಸನೂ ಆಗ್ಲಿಲ್ಲ, ನಂಗೆ ಬೇಜಾರಾಯ್ತು ಅಂತ. ನಿನ್ ಮಾತ್ ಸರಿಯಾಗಿ ಆಡಿಲ್ಲ ಅಂದ್ರೆ ಯಾರು ನಿನ್ ಜೊತೆ ಇರಲ್ಲ, ಯಾವತ್ತಿಗೂ ಇರಲ್ಲ. ಇಲ್ಲಿರೋರೆಲ್ಲ, ನಮ್ಮ ಊರಲ್ಲಿರೋರೆಲ್ಲ ನಿನ್ಗೆ ಹೆದರ್ಕೊಂಡು ಹೋಗಲ್ಲ. ನಿನ್ನ ಮಾತಿಂದ ಬೇಜಾರಾಗಿ ಅಯ್ಯೋ ಇವನ್ ಜೊತೆ ಮಾತಾಡಬಾರ್ದು ಅಂತ ದೂರ ಹೋಗ್ತಾರೆ ಹೊರತು ನಿನಗೆ ಹೆದರ್ಕೊಂಡಲ್ಲ. ಸೌಮ್ಯವಾಗಿ ಮಾತಾಡು, ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡು. ಆಗ ಎಲ್ರೂ ನಿನ್ ಜೊತೆನೂ ಪ್ರೀತಿಯಿಂದ ಮಾತಾಡ್ತಾರೆ, ಜೊತೆಗೆ ನಿನ್ ಜೊತೆ ಇರ್ತಾರೆ ಅಂತ. ಅಲ್ಲಿ ತನಕ ತಿದ್ಕೊಳ್ದೆ ಇದ್ದಿದ್ ಮಧು ತಾತ ಹೇಳಿದ್ಮೇಲೆ ಅವನಿಗೆ ಅರ್ಥ ಆಗುತ್ತೆ, ಹೌದಲ್ವಾ ಯಾರು ನನ್ ಜೊತೆ ನಿಲ್ತಾ ಇಲ್ಲ, ಯಾರು ನನ್ ಜೊತೆ ಮಾತಾಡ್ತಾ ಇಲ್ಲ. ಬೇರೆಯವ್ರ ಜೊತೆ ಎಲ್ರು ಮಾತಾಡ್ತಿರ್ತಾರೆ, ನಾನು ಅಲ್ಲಿ ಹೋದೆ ಏನೋ ಒಂದು ಹೇಳ್ದೆ ಅಂದಿದ ತಕ್ಷಣ ಪಟಪಟ ಅಂತೆಲ್ಲ ಹೊಟ್ಟೋಗ್ತಾರೆ. ಯಾಕಂದ್ರೆ ನಾನು ನಡ್ಕೊಳ್ಳೋದ್ ಹಾಗಿದೆ ಅಂತ ಅವನಿಗೆ ಅರ್ಥ ಆಗತ್ತೆ. ಹೊರಗಡೆ ಹೋಗಿ ಅಲ್ಲಿ ಆಫೀಸಲ್ಲೂ ಹಾಗೆಲ್ಲ ಹಾಗೆ ಬಂದ್ಮೇಲೆ ಅವನಿಗೆ ನೀಟಾಗಿ ಅರ್ಥ ಆಗತ್ತೆ, ನಾನ್ ಮಾಡ್ತಿರೋ ತಪ್ಪು, ನಾನು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಬದಲಾಗ್ತಾನೆ. ಮಾತು ಕತ್ತಿಗಿಂತ ತೀಕ್ಷ್ಣನೂ ಅಲ್ಲ, ಮಾತು ಹೂವಿಗಿಂತ ಮೃದುನೂ ಅಲ್ಲ. ಅದನ್ನು ಬಳಸುವ ಹೃದಯದ ಮೇಲೆ ಅದು ನಿರ್ಧಾರ ಆಗತ್ತೆ ಅಲ್ವಾ? ನಾವ್ ಯಾರ ಬಗ್ಗೆನೂ ಮಾತಾಡಬಾರ್ದು. ನಮ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರು ಅದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ ರೀ, ನಮ್ ಪಾಡಗ್ ನಾವ್ ಇದ್ಬಿಡ್ಬೇಕು. ಅದು ಅವರವರ ಕರ್ಮ. ಮಾತು ಸಣ್ಣದಾದ್ರೂ ಪ್ರಭಾವ ಹೆಚ್ಚಿರುತ್ತೆ. ಪ್ರೀತಿಯ ಮಾತು ಸಂಬಂಧನ ಗೆಲ್ಲುತ್ತೆ,
ಸಂಬಂಧನ ಉಳಿಸ್ಕೊಳುತ್ತೆ. ಕಠಿಣವಾದ ಮಾತು ಸಂಬಂಧನ ಒಡೆಯತ್ತೆ, ಹಾಳು ಮಾಡತ್ತೆ. ಆಡೋ ಮುಂಚೆ ನಾವು ಯೋಚನೆ ಮಾಡ್ಬೇಕು ಏನ್ ಮಾತಾಡ್ತಿದೀವಿ ಅಂತ. ಹಾಗೆ ಯಾರಿಗಾದ್ರೂ ಮಾತು ಕೊಡೋ ಮುಂಚೆ ಯೋಚನೆ ಮಾಡ್ಬೇಕು, ಇದನ್ನ ನೆರವೇರ್ಸಕ್ಕೆ ನನ್ನಿಂದ ಆಗತ್ತಾ ಇಲ್ವಾ ಅಂತ. ಸುಮ್ನೆ ಆಶ್ವಾಸನೆ ಯಾರಿಗೂ ಕೊಡಬಾರ್ದು. ನಾವು ಆಡಿದ ಮಾತಿಂದನೇ ನಮ್ಮ ನಂಬಿಕೆ ಉಳಿಯೋದು ಅಳಿಯೋದು. ಮೌನಕ್ಕೆ ಮಾತಿಗಿಂತ ಶಕ್ತಿ ಜಾಸ್ತಿ ಇದೆ. ಒಪ್ತೀರಾ ಇದನ್ನ? ಒಂದು ಬಾರಿ ಆಡಿದ ಮಾತನ್ನ ವಾಪಸ್ ತಗೊಳಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದು ಆಶ್ವಾಸನೆ ಕೊಡಬೇಡಿ ಅಂತ. ಒಂದು ಬಾರಿ ಆಡಿದ ಮಾತನ್ನ ವಾಪಸ್ ತಗೊಳಕ್ ಆಗಲ್ಲ ಅಲ್ವಾ? ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದು ಆಶ್ವಾಸನೆ ಕೊಡೋದು ಬೇಡ ಅಂತ. ನಾವು ಆಡೋ ಮಾತು ಔಷಧಿ ಆಗಿರ್ಬೇಕು, ವಿಷ ಆಗಿರ್ಬಾರ್ದು ಅಲ್ವಾ? ಕಡಿಮೆ ಮಾತು ಹೆಚ್ಚು ಮೌಲ್ಯ ಪಡೆಯುತ್ತೆ. ನಮ್ಮ ಮಾತು ನಮ್ಮ ವ್ಯಕ್ತಿತ್ವದ ಕನ್ನಡಿ. ಆ ಸ್ಟೋರಿ ನೋಡಿದ್ರೇನೆ ಗೊತ್ತಾಗತ್ತೆ ಅಲ್ವಾ? ಹೃದಯದಿಂದ ಬಂದ ಮಾತು ಹೃದಯಕ್ಕೆ ಖಂಡಿತ ತಲ್ಲ. ನಾವ್ ಎಲ್ಲರ ಜೊತೆ ಹೇಗೆ ಪ್ರೀತಿಯಿಂದ ಮಾತಾಡ್ತೀವೋ ಹಾಗೆ ಅವರು ನಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಲ್ವಾ? ಎಲ್ಲರ ಜೊತೆ ಪ್ರೀತಿಯಿಂದ, ಸಮಾಧಾನದಿಂದ, ಖುಷಿಯಿಂದ ಮಾತಾಡ್ತಾ ನಮ್ ಜೊತೆಗಿರೋರ್ನು, ನಮ್ ಸುತ್ತಮುತ್ತ ಇರೋರ್ನ ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ಳೋಣ. ಯಾಕಂದ್ರೆ ಪದಕ್ಕೆ ತುಂಬಾ ಬೆಲೆ ಇದೆ, ನಾವು ಆಡೋ ಮಾತಿಗೆ ತುಂಬಾ ಬೆಲೆ ಇದೆ.